ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯೂನುಸ್ ಖಾನ್, ಕೊಡಲಿ ವಿಲೇಜ್ನಿಂದ. ವೆರಿ ಇಂಪಾರ್ಟೆಂಟ್ ವಿಡಿಯೋ ಇದು. ಏನಂದರೆ SIR ಎನ್ಯುಮರೇಷನ್ ಫಾರ್ಮ್ ಸಬ್ಮಿಟ್ ಮಾಡೋ ಡೆಡ್ಲೈನ್ ಬಂದುಬಿಟ್ಟು ಇನ್ನು ಕೇವಲ 8 ದಿವಸ ಬಾಕಿ ಇದೆ. 8ನೇ ತಾರೀಕು ಲಾಸ್ಟ್, ಈ ಮಂತು 8ನೇ ತಾರೀಕು ಲಾಸ್ಟ್ ಕರ್ನಾಟಕದಲ್ಲಿ. ಸೊ ಎಲ್ಲರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು SIR ಫಾರ್ಮ್ ಫಿಲ್ ಮಾಡಿ, ದಯವಿಟ್ಟು ಸಬ್ಮಿಟ್ ಮಾಡಿ. ಇನ್ನು 1.25 ಕೋಟಿ ಜನರು ಇನ್ನು SIR ಎನ್ಯುಮರೇಷನ್ ಫಾರ್ಮ್ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಯಾಕಂದರೆ ನಮ್ಮ CEO ಅನ್ಬುಕ್ ಕುಮಾರ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಅವ್ರು ಏನು ಹೇಳಿದ್ದಾರೆ ಅಂದರೆ SIR ಎನ್ಯುಮರೇಷನ್ ಫಾರ್ಮ್ಸ್ ಟೋಟಲ್ 5,54,00,000 ಫಾರ್ಮ್ಸು 100% ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಜನರಿಗೆ ಆಗಿದೆ ಅಂತೆ. ಸೊ ಅದರಲ್ಲಿ ಒಂದು 2 ಡೇಸ್ ಬ್ಯಾಕ್ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವ್ರು ಹೇಳ್ತಾ ಇರೋದು ಏನಂದರೆ 4,27,00,000 ಫಾರ್ಮ್ಸು ವಿತ್ ಸಿಗ್ನೇಚರ್ BLO ಸಬ್ಮಿಟ್ ಆಗಿದೆ. ಆ ಫಾರ್ಮ್ಸನ್ನು ಆನ್ಲೈನಲ್ಲಿ ಅಪ್ಲಿಕೇಶನ್ ಸಬ್ಮಿಟು ಆಗಿದೆ. ಸೊ ಅದರಲ್ಲಿ ಇನ್ನು 1.25 ಕೋಟಿ ಜನರು ಇನ್ನು SIR ಎನ್ಯುಮರೇಷನ್ ಫಾರ್ಮ್ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ಇನ್ನೂ ಫಾರ್ಮ್ಸ್ ಮನೆಯಲ್ಲಿ ಇಟ್ಕೊಂಡಿದ್ದೀರಾ, ದಯವಿಟ್ಟು SIR ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿ, BLOಗೆ ಸಬ್ಮಿಟ್ ಮಾಡಿ. ನಿಮ್ಮ ಕೈಯಲ್ಲಿ ಫಿಲ್ ಮಾಡೋಕ್ಕಾಗಿಲ್ಲ ಅಂದರೆ BLO ಹತ್ರ ಕಾಂಟ್ಯಾಕ್ಟ್ ಮಾಡಿ, ವಿಸಿಟ್ ಮಾಡಿ, ಆ ಜಾಗದಲ್ಲಿ ಕೂತ್ಕೊಂಡು ಫಿಲ್ ಮಾಡಿಕೊಡಿ ದಯವಿಟ್ಟು. ಯಾಕಂದರೆ ನಿಮ್ಮ ವೋಟ್ ಮುಂದಿನ ದಿನಗಳಲ್ಲಿ ಹೊಟ್ಟೋಗುತ್ತೆ. ಸೊ ಅದರಲ್ಲಿ 4,27,00,000 SIR ಎನ್ಯುಮರೇಷನ್ ಫಾರ್ಮ್ ಸಬ್ಮಿಟ್ ಆಗಿದೆ. ಸೊ 2 ಡೇಸ್ ಬ್ಯಾಕ್ ರಿಪೋರ್ಟ್ನಿಂದ. ಸೊ ಅದರಲ್ಲಿ ಡ್ರಾಫ್ಟ್ ರೋಲಲ್ಲಿ ಅದರಲ್ಲಿ ಅವ್ರು ಹೇಳ್ತಾ ಇದ್ರು ಏನಂದರೆ 84 ಲಕ್ಷ 2002ಗೆ ರೆಕಾರ್ಡ್ ಇಲ್ದಿರ, ಅವ್ರ ಹೆಸರು ಇಲ್ದಿರೋ ಕಾರಣದಿಂದ. ಸೊ ಅಷ್ಟು ಜನದು 84 ಲಕ್ಷ ಜನರಿಗೆ ಮೇ ಬಿ ನೋಟಿಸ್ ಬರ್ಬೋದು. ಅವರು ಎಲಿಜಿಬಿಲಿಟಿ ಪ್ರೂವ್ ಮಾಡಬೇಕು. ಸೊ ದಯವಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ. ಸೊ ಅದರಲ್ಲಿ ತುಂಬ ಜನ ಡೆತ್ತು ಆಗಿದ್ದಾರೆ, ಪರ್ಮನೆಂಟ್ ಶಿಫ್ಟ್ ಆಗಿದ್ದಾರೆ, ಸೊ ಡೆತ್ತು ಆಗಿದ್ದಾರೆ, ಅಂಥದ್ದು ಸ್ವಲ್ಪ ಇರ್ತದೆ. ಸೊ ದಯವಿಟ್ಟು ನೀವು ಮುಂದಿನ ದಿನಗಳಲ್ಲಿ 17ನೇ ತಾರೀಕು ಒಂದು ಡ್ರಾಫ್ಟ್ ರಿಲೀಸ್ ಮಾಡ್ತಾರೆ. ಅದರಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೆ ಅವತ್ತು ನೀವು 1 ಮಂತ್ ಟೈಮ್ ಇರುತ್ತೆ. ಆ 1 ಮಂತ್ ಟೈಮಲ್ಲಿ ಎಲಿಜಿಬಿಲಿಟಿ ಪ್ರೂವ್ ಮಾಡೋಕ್ಕೆ ನೀವು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ದಯವಿಟ್ಟು SIR ಎನ್ಯುಮರೇಷನ್ ಫಾರ್ಮ್ ಯಾರ್ಯಾರು ಇನ್ನೂ ಫಿಲ್ ಮಾಡಿ ಸಬ್ಮಿಟ್ ಮಾಡಿಲ್ಲ, ದಯವಿಟ್ಟು ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ತುಂಬ ಕಡಿಮೆ, ಇನ್ನು ಕೇವಲ 8 ದಿವಸ ಬಾಕಿ ಇದೆ. ಸೊ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ.